ಕತ್ಲಾದ ಮೇಲೆ ಬೆಳಕು ಬರಲೇಬೇಕು, ಬೆಳಕು ಬರಲೇಬೇಕು. ಏನು ಈ ಒಂದು ಸಂದರ್ಭ, ಏನೊಂದು ಸನ್ನಿವೇಶ ನೆನೆಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗತ್ತೆ. ಇವತ್ತು ಹಿಂಗೆ ಕೃಷ್ಣ ಹಾಗೂ ಅರ್ಜುನ ಇಬ್ರು ಬೇಟೆಗೆ ಹೋಗಿದ್ರಂತೆ. ಬೇಟೆ ಮಾಡಬೇಕಾದ್ರೆ ಒಂದಷ್ಟೊತ್ತು ವಿರಾಮಸೋಣ ಅಂದ್ಬಿಟ್ಟು ಒಂದು ಕಡೆ ಒಂದು ಸರೋವರದಲ್ಲಿ ಇಬ್ರು ಕೂತ್ಕೊಂಡ್ರಂತೆ. ಅರ್ಜುನ ಕೇಳ್ತಾನಂತೆ ಕೃಷ್ಣನ್ನ, ಕೃಷ್ಣ ಒಂದೇ ಒಂದು ಲೈನ್ ಬರಿಬೇಕು ನೀನು. ಒಬ್ಬ ವ್ಯಕ್ತಿಗೆ ತುಂಬ ಸುಖ ಇದೆ, ತುಂಬ ಸಂತೋಷ ಇದ್ದರೆ ಆ ಸಾಲು ನೋಡಿದ್ರೆ ತುಂಬ ದುಃಖ ಆಗಬೇಕು. ಒಬ್ಬ ವ್ಯಕ್ತಿಗೆ ತುಂಬ ದುಃಖ ಇದ್ರೆ ನೀನು ಬರ್ದಿದ್ದ ಸಾಲು ನೋಡಿದ್ರೆ ತುಂಬ ಸಂತೋಷ ಆಗಬೇಕು ಅಂತ. ಕೃಷ್ಣ ಒಂದೇ ಒಂದು ಸಾಲು ಬರೀತಾನಂತೆ, ಈ ಸಮಯ ಕಳೆದು ಹೋಗುತ್ತದೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಹಂಗೆ ಇವತ್ತೇನು ಕತ್ಲು ಆವರಿಸ್ಕೊಂಡಿದೆ, ಕುತಂತ್ರಿಗಳ, ವಿರೋಧಿಗಳ, ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ, ಇವತ್ತು ಮತ್ತೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು. ಇವತ್ತು ಮೂಡ್ಲಿಪ್ಪೆಯಿಂದ ಆ ಬೆಂಕಿ ಶುರುವಾಗಿದೆ. ಈ ದ್ವೇಷದ ರಾಜಕಾರಣ ಮಾಡ್ತಾರಂತ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಏನಿವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದ್ದಾರೆ. ಆ ಸುಡೋಂಥ ಪರಿಸ್ಥಿತಿ, ಆ ಕಣ್ಣೀರು ಸುಡೋಂಥ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು. ಬೆಳಕಾಗೋದು ಒಂದೇ ಅಲ್ಲ, ಸೂರ್ಯ ಹುಟ್ಟೋದು ಒಂದೇ ಅಲ್ಲ, ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ.